ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೇಲಿ ಸೊಸೈಟಿಯ ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಚಿಕ್ಕೋಡಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ ಅಯಾನಿಕ್ ಈಕ್ವಿಲಿಬ್ರಿಯಮಲ್ಲಿ 7ನೇ ವಿಡಿಯೋ ಆ್ಯಂಡ್ ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಸಾಲ್ಟ್ ಹೈಡ್ರಾಲಿಸಿಸ್ ಅಂದ್ರೇನು, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಟ್ ಅದು ಯಾವ್ಯಾವುದಿದೆ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಫಾರ್ ಡಿಫ್ರೆಂಟ್ ಸಾಲ್ಟ್ ಏನಾಗುತ್ತೆ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಏನಾಗುತ್ತೆ, ಹೌ ಇಟ್ ಈಸ್ ರಿಲೇಟೆಡ್ ಟು pH, ಬಫರ್ ಸೊಲ್ಯೂಷನ್ ಅಂದ್ರೇನು, ಅದರ ವೀಡಿಯೋಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆಫ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್, ಅಪ್ಲಿಕೇಶನ್ಸ್ ಆಫ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಪ್ರಿನ್ಸಿಪಲ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾದರೆ ಸೊಲ್ಯೂಷನ್ ಅಂದರೆ ಏನು? Solution is a homogeneous mixture of one or more solute in a solvent. ಸೊಲ್ಯೂಟ್ ಮತ್ತು ಸಾಲ್ವೆಂಟು ಎರಡೂ ಕಂಬೈನ್ ಆದಾಗ ಸೊಲ್ಯೂಷನ್ ಬರುತ್ತೆ. ಯಾವುದು ಸ್ಮಾಲ್ ಕ್ವಾಂಟಿಟಿನಲ್ಲಿ ಇದೆಯಲ್ಲ ಅದನ್ನು ಸೊಲ್ಯೂಟ್ ಅಂತ ಕರಿತೀವಿ. ಯಾರ್ದು ಲಾರ್ಜ್ ಕ್ವಾಂಟಿಟಿನಲ್ಲಿ ಇರುತ್ತಲ್ಲ, ಲಾರ್ಜ್ ಅಮೌಂಟ್ ಇರುತ್ತಲ್ಲ, ಅದನ್ನು ಸಾಲ್ವೆಂಟ್ ಅಂತ ಹೇಳ್ತಾರೆ. ಅವೆರಡೂ ಕಂಬೈನ್ ಆದಾಗ ಹೋಮೋಜೀನಿಯಸ್ ಅಂದರೆ ಎರಡೂ ಸಪ್ರೇಟ್ ಮಾಡೋಕ್ಕಾಗಲ್ಲ, ಸಪ್ರೇಟಾಗಿ ಲೇಯರ್ಗಳು ಆಗದೇ ಇರೋ ಥರ ಇದ್ದರೆ ಹೋಮೋಜೀನಿಯಸ್ ಆಗಿರಬೇಕು. ಎರಡೆರಡು ಲೇಯರ್ ಕಾಣಿಸ್ಲೇಬಾರ್ದು, ಸಿಂಪಲಾಗಿ ಒಂದೇ ಲೇಯರ್ ಇರಬೇಕು. ಅಂಥದಕ್ಕೆ ನಾವೇನಂತ ಕರಿತೀವಿ? ಸೊಲ್ಯೂಷನ್ ಅಂತ ಕರಿತೀವಿ. ಸೊಲ್ಯೂಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಐದರ್ ಸಾಲಿಡ್ ಆರ್ ಎ ಲಿಕ್ವಿಡ್ ಆರ್ ಎ ಗ್ಯಾಸ್ dissolved in a solvent. Solubility can be defined as a property of the solute to dissolve in a given solvent. ಇದು ಅಂದರೆ ಸೊಲ್ಯೂಟು ಸಾಲ್ವೆಂಟು ಒಂದರೊಳಗಡೆ ಒಂದು ಮಿಕ್ಸ್ ಆಗುತ್ತಲ್ಲ, ಒಂದರೊಳಗಡೆ ಕರಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಸಾಲ್ಯುಬಿಲಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಸಾಲ್ವೆಂಟ್ ಅಟ್ ಈಕ್ವಿಲಿಬ್ರಿಯಮ್. ಅದಕ್ಕೆ ನಾವೇನಂತ ಕರಿತೀವಿ? ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಅಯಾನಿಕ್ ಕಾಂಪೌಂಡ್ಸ್ ಆರ್ ವೈಡ್ಲಿ ಡಿಫರಿಂಗ್ ಸಾಲ್ಯುಬಿಲಿಟೀಸ್. ಈಗ ಅಯಾನಿಕ್ ಕಾಂಪೌಂಡ್ಸ್ ನಿಮ್ಗೆ ಗೊತ್ತಿದೆ, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಬಟ್ ಎಲ್ಲ ಅಯಾನಿಕ್ ಕಾಂಪೌಂಡ್ಸ್ನು ಒಂದೇ ಡಿಗ್ರಿ ಆಫ್ ಸಾಲ್ಯುಬಿಲಿಟಿ ಇರೋದಿಲ್ಲ. ಒಂದೊಂದಕ್ಕೆ ಒಂದೊಂದು ಸಾಲ್ಯುಬಿಲಿಟಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ 360 grams per liter ಇಟ್ ಕ್ಯಾನ್ ಡಿಸಾಲ್ವ್ ಅಟ್ 25 ಡಿಗ್ರಿ ಸೆಂಟಿಗ್ರೇಡ್. 25 ಡಿಗ್ರಿ ಸೆಂಟಿಗ್ರೇಡಲ್ಲಿ 1 ಲೀಟರ್ ಸೋಡಿಯಂ ಕ್ಲೋರೈಡು 360 ಗ್ರಾಮ್ಸ್ನ ಮ್ಯಾಕ್ಸಿಮಮ್ ಆಗಿ ಅದು ಡಿಸಾಲ್ವ್ ಮಾಡ್ಕೋಬೋದು. ಅದಾದಮೇಲೆ ಅದು ಡಿಸಾಲ್ವ್ ಮಾಡ್ಕೊಳ್ಳಲ್ಲ, ಆವಾಗ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗೋಕ್ಕೆ ಶುರು ಆಗುತ್ತೆ. ಅದೇ ಥರ ಸಾಲ್ಯುಬಿಲಿಟಿ ಆಫ್ ಜಿಂಕ್ ಹೈಡ್ರಾಕ್ಸೈಡ್ ಈಸ್ ಓನ್ಲಿ 4.2 × 10⁻⁴ ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್ ಅಟ್ ದಿ ಸೇಮ್ ಟೆಂಪರೇಚರ್ ಅಟ್ 25 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ಸಾಲ್ಯುಬಿಲಿಟಿ ಅಂದ್ರೇನು? ನಿಮ್ಗೆ ಕೊಟ್ಟಿರುವಂಥ ಸಲ್ಯೂಟು ಸಾಲ್ವೆಂಟ್ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಕರಗುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಅದು ಒಂದೊಂದು ಸಾಲ್ಟ್ಗೆ, ಒಂದೊಂದು ಅಯಾನಿಕ್ ಕಾಂಪೌಂಡ್ಗೆ ಒಂದೊಂದಿರುತ್ತೆ. ಅದೇ ಥರ ಯೂನಿಟಿ ಆಫ್ ಸಾಲ್ಯುಬಿಲಿಟಿಗೆ ಗ್ರಾಮ್ ಪರ್ ಲೀಟರ್ ಆರ್ mg ಪರ್ ಲೀಟರ್, ಅದು ಮಿಲಿಗ್ರಾಮ್ ಪರ್ ಲೀಟರ್ ಆರ್ ppm ಅಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಅದೇ ಥರ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಥವಾ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, KSP ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೀವು ಆಲ್ರೆಡಿ ಫಸ್ಟ್ ಸೆಮಿಸ್ಟ್ರಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಮಲ್ಲಿ ಓದಿದ್ದೀರ. ಜಸ್ಟ್ ಅದನ್ನು ಬ್ರಿಡ್ಜ್ ಮಾಡೋದಕ್ಕೆ ಇದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ದ ಟರ್ಮ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಇಸ್ ಜನರಲಿ ಅಪ್ಲಿಕಬಲ್ ಫಾರ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ಇಟ್ ಡಿಸ್ಕ್ರೈಬ್ಸ್ ದಿ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಎ ಸಾಲಿಡ್ ಆ್ಯಂಡ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್. ನಾನು ಆವಾಗಲೇ ಹೇಳಿದ್ದೀನಿ, ಅಯಾನಿಕ್ ಈಕ್ವಿಲಿಬ್ರಿಯ ಅಂದ್ರೇನು? ಇಟ್ ಇಸ್ ಎ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಅಯನೈಸ್ಡ್ ಆ್ಯಂಡ್ ನಾನ್ ಅಯನೈಸ್ಡ್ ಅಥವಾ ಅನ್ಅಯನೈಸ್ಡ್ ಮಾಲಿಕ್ಯೂಲ್. ಅವೆರಡರ ಮಧ್ಯೆ ಇರುವಂಥ ಈಕ್ವಿಲಿಬ್ರಿಯಮ್ಗೆ ನಾವೇನಂತ ಕರಿತೀವಿ? ಅಯಾನಿಕ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಅದೇ ಥರ ಅಯಾನಿಕ್ ಈಕ್ವಿಲಿಬ್ರಿಯಮ್ಮು ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟಲ್ಲಿ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇಟ್ಸ್ ಅನ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಸಾಲಿಡ್ ಆ್ಯಂಡ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್. At a given temperature, the solubility product is constant. Again, ನಾನು ಹೇಳ್ದಂಗೆ, ಬಿಕಾಸ್ ಸಾಲ್ಯುಬಿಲಿಟಿ ಏನಾಗ್ತಾ ಹೋಗುತ್ತಂದರೆ ಇನ್ಕ್ರೀಸ್ ಟೆಂಪ್ರೇಚರ್, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಹಂಗಾಗಿ ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ಸಾಲ್ಯುಬಿಲಿಟಿ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ. ಲೆಸ್ಸರ್ ದಿ ವ್ಯಾಲ್ಯೂ ಆಫ್ ದಿ ಸಾಲ್ಯುಬಿಲಿಟಿ ಪ್ರಾಡಕ್ಟ್ indicates the lower solubility and higher value of the solubility product indicates the greater solubility. ಅಂದರೆ ಈಗ ಒಂದು ಅಯಾನಿಕ್ ಕಾಂಪೌಂಡ್ನ ತೊಗೊಂಡಿದ್ದೀವಿ, ಅಯಾನಿಕ್ ಮಾಲಿಕ್ಯೂಲ್ನ ತೊಗೊಂಡಿದ್ದೀವಿ. ಆ ಅಯಾನಿಕ್ ಮಾಲಿಕ್ಯೂಲ್ ನಾನು ಸಾಲ್ವೆಂಟಲ್ಲಿ ಯೂಶ್ವಲಿ ಅಯಾನಿಕ್ ಮಾಲಿಕ್ಯೂಲ್ಸ್, ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ಈ ಅಯಾನಿಕ್ ಕಾಂಪೌಂಡ್ನ ವಾಟರಲ್ಲಿ ಹಾಕಿದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಮ್ಯಾಕ್ಸಿಮಮ್ ಪರ್ ಲೀಟ್ರಿಗೆ ಎಷ್ಟು ಅದು ಡಿಸಾಲ್ವ್ ಮಾಡಿಸ್ಕೋಬೋದು ಅನ್ನೋದ್ರ ಮೇಲೆ ನಾನೇನು ಹೇಳ್ತಾ ಹೋಗ್ತೀನಿ ಅಂದರೆ, ಅದಕ್ಕೆ ಏನಂತ ಕರಿತೀನಿ? ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಒಂದೊಂದು ಮಾಲಿಕ್ಯೂಲ್ಸ್, ಒಂದೊಂದು ಅಯಾನಿಕ್ ಮಾಲಿಕ್ಯೂಲ್ಸು
ಒಂದೊಂದು ಕೆಪಾಸಿಟಿನಲ್ಲಿ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಆಫ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ರೈಸ್ ಟು their appropriate purpose which are produced due to dissociation of a compound. Sparingly soluble salt ಇರುತ್ತೆ, ಕಂಪ್ಲೀಟ್ಲಿ ಡಿಸಾಲ್ವ್ ಆಗ್ತಿರಲ್ಲ, ಅಂಥ ಸಾಲ್ಟಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯ ಎಕ್ಸಿಬಿಟ್ ಆಗುತ್ತೆ. ಅಂಥ ಮಾಲಿಕ್ಯೂಲ್ಸಲ್ಲಿ ನನಗೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಬರುತ್ತೆ. ಸಿಲ್ವರ್ ಕ್ಲೋರೈಡ್ ಡಿಸೋಸಿಯೇಟ್ ಟು ಎ ಸ್ಮಾಲ್ ಎಕ್ಸ್ಟೆಂಟ್ ಇಂಟು ಸಿಲ್ವರ್ ಅಯಾನ್ ಆ್ಯಂಡ್ ಕ್ಲೋರೈಡ್ ಅಯಾನ್ಸ್ ವೆನ್ ಆ್ಯಡೆಡ್ ಟು ವಾಟರ್. ಅದು ವಾಟರ್ಗೆ ಹಾಕಿದಾಗ ಏನಾಗುತ್ತೆ, ತುಂಬ ಸ್ಪೇರಿಂಗ್ಲಿ ಸಾಲ್ಯುಬಲ್ ಆಗುತ್ತೆ. ಸೊ AgCl ಇರುತ್ತೆ, ಅದು ಸಾಲಿಡ್ ಇದೆ, ಅದನ್ನು ವಾಟರ್ಗೆ ಹಾಕಿದಾಗ ಡಿಸಾಲ್ವ್ ಮಾಡಿದಾಗ Ag + Cl- ಆಗುತ್ತೆ. ಸೊ ಇದ್ರದ್ದು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಏನಾಗುತ್ತೆ ಅಂದರೆ KSP = ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್. ಸೊ Ag + Cl- ಎರಡೂ ಒಂದೇ ಒಂದಿದೆ, ಪವರ್ಗಳಿಲ್ಲ ಇಲ್ಲ. ಅದೇ ಥರ ನಾನು Ca3PO4 ತೊಗೊಳ್ತಿದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಅದು ಯಾವ ಥರ ಡಿಸಾಲ್ವ್ ಆಗುತ್ತೆ ಅಂದರೆ 3Ca2 + 2PO3 4- ಇದೆ. ಸೊ ಇದನ್ನು ನಾನು ಹಿಂಗೆ ಬರಿಬೇಕು ಅಂದರೆ KSP ಅಂದರೆ ಅಯಾನಿಕ್ ಪ್ರಾಡಕ್ಟ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್ ದಟ್ ಶುಡ್ ಬಿ ರೈಸ್ ಟು ದಿ ಅಪ್ರೋಪ್ರಿಯೇಟ್ ಪವರ್ಸ್. ಸೊ Ca2+ ಅನ್ನೋದು ಎಷ್ಟಿದೆ, 3 ಮಾಲಿಕ್ಯೂಲ್ಸ್ ಇದೆ, ಮಲ್ಟಿಪ್ಲೈಡ್ ಮತ್ತು ಅದು ಟು ದಿ ಪವರ್ ಆಫ್ 3 ಅಂತ ಹಾಕ್ಕೊಳ್ತೀನಿ. PO4 4 - 2 ಟೈಮ್ಸ್ ಇದೆ, ಟು ದಿ ಪವರ್ ಆಫ್ 2 ಅಂತ ನಾನು ಹಾಕ್ಕೊಳ್ತೀನಿ. ಆ ರೀತಿಯಾಗಿ ನಾನು ಆ ಸಾಲ್ಯುಬಿಲಿಟಿ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಸಾಲ್ಯುಬಿಲಿಟಿ ಕಾನ್ಸ್ಟೆಂಟ್ ಪ್ರಾಡಕ್ಟ್ ಅಂತಲೂ ಹೇಳ್ತಾರೆ. AgCl ಸಾಲಿಡ್ ಇದೆ, ಅನ್ಡಿಸಾಲ್ವ್ಡ್. ಅದು ಡಿಸಾಲ್ವ್ಡ್ ಆದಾಗ ಏನಾಯಿತು ಅಂತಂದರೆ Ag + Cl- ಆಗಿದೆ. ಸೊ ಇದಕ್ಕೆ ನಾನು ಏನು ಮಾಡಬೇಕು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಬಿಕಾಸ್ ಈಕ್ವಿಲಿಬ್ರಿಯಂ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮಾಡಬೇಕು. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು ಹೇಳುತ್ತೆ ಅಂದರೆ Ag ಅಂದರೆ ಪ್ರಾಡಕ್ಟ್ಸು ಡಿವೈಡೆಡ್ ಬೈ ರಿಯಾಕ್ಟೆಂಟ್ನ ತೊಗೋಬೇಕು. Ag aqueous Cl aqueous ಡಿವೈಡೆಡ್ ಬೈ Ag ತೊಗೊಳ್ತೀವಿ. Kc = ಅದು Ag + Cl- ಏನಾಗುತ್ತೆ, KSP ಆಗುತ್ತೆ. KSP ಡಿವೈಡೆಡ್ ಬೈ AgCl ಆಗುತ್ತೆ. ಅಥವಾ KSP = Kc × AgCl. Kc ಅಂದ್ರೇನು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. AgCl ಅನ್ಅಯನೈಸ್ಡ್ ಫಾರ್ಮಲ್ಲಿ ಇರುವಂಥದ್ದು. ಆ ರೀತಿಯಾಗಿ ನಾವು ಮಾಡ್ತೀವಿ. ಅದೇ ಥರ ರಿಲೇಷನ್ಶಿಪ್ ಬಿಟ್ವೀನ್ ಸಾಲ್ಯುಬಿಲಿಟಿ ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಈಗ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದ್ರೇನು, ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್ ವೆನ್ ದ ಡಿಸಾಲ್ವ್ಡ್ ಇನ್ ಸಾಲ್ವೆಂಟ್ ಏನಾಗುತ್ತೆ ಅದನ್ನು ತಿಳ್ಕೊಂಡು. ಸಾಲ್ಯುಬಿಲಿಟಿ ಅಂದ್ರೇನು, ಇಟ್ಸ್ ಎ ಕೆಪಾಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಟ್ ಟು ಡಿಸಾಲ್ವ್ ಇನ್ ಎ ಗಿವನ್ ಸಾಲ್ವೆಂಟ್, ಅದಕ್ಕೆ ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಅವೆರಡಕ್ಕೂ ಏನು ಸಂಬಂಧ ಇದೆ. ಸೊ S mol of AgCl dissolves to give S moles of Ag plus and S moles of Cl- ion at equilibrium. ಈಕ್ವಿಲಿಬ್ರಿಯಂ ತೊಗೊಂಡಾಗ ನಮ್ಮದು ಎಷ್ಟಿದೆ ಅಂತಂದರೆ S moles of AgCl ಅಂತ ತೊಗೊಂಡಿದ್ದೀವಿ, ಅದು ಡಿಸಾಲ್ವ್ ಆದಾಗ S moles of Ag plus S moles of Cl- ಕೊಡ್ತಾ ಇದೆ ಅಂತ ತೊಗೊಂಡಾಗ KSP ಏನಾಗುತ್ತೆ ಅಂತಂದರೆ S × S² ಆಗುತ್ತೆ. ಸೊ ನನಗೆ S ಬೇಕು ಅಂತಂದರೆ S = √KSP ಅಂತ ಹೇಳ್ತೀನಿ. S ಅಂದ್ರೇನು, ಸಾಲ್ಯುಬಿಲಿಟಿ ಪ್ರಾಡಕ್ಟ್. KSP ಅಂದರೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್. S ಅಂತಂದ್ರೆ ಸಾಲ್ಯುಬಿಲಿಟಿ. ಸೊ ಅದು ಎಷ್ಟು ಸಾಲ್ಯುಬಲ್ ಆಗಿದೆ ಅಂತ ನಾನು ಹೇಳ್ತೀನಿ. ಈ ರೀತಿಯಾಗಿ S = √KSP ಅಂತ ಹೇಳ್ತೀನಿ. ಹಾಗಾದರೆ ಅಯಾನಿಕ್ ಪ್ರಾಡಕ್ಟು ಮತ್ತು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ನಾವು ಯೂಸ್ ಮಾಡ್ತೀವಲ್ಲ, ಅವೆರಡಕ್ಕೂ ಏನು ಅಂತ. KSP is a measure of maximum amount of ions that the solution can handle or dissolve. ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಪ್ರಾಡಕ್ಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. KSP is an equilibrium constant. It is only affected by changes in temperature, so it will be fixed value at a constant temperature. Ionic product is the measure of actual amount of ions in a solution. It will vary depending upon the concentration of the ions dissolved. Whereas KSP ಏನಿದೆಯಲ್ಲ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ದಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ವೆರಾಸ್ ದ ಅಯಾನಿಕ್ ಪ್ರಾಡಕ್ಟ್ ಇದೆಯಲ್ಲ, ಆ್ಯಕ್ಚುಯಲ್ ಅಮೌಂಟ್ ಆಫ್ ಅಯಾನ್ಸ್ ಎಷ್ಟಿದೆಯಲ್ಲ ಅದು. ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಯಾನ್ಸ್ ದಟ್ ದ ಸೊಲ್ಯೂಷನ್ ಕ್ಯಾನ್ ಹ್ಯಾಂಡಲ್ ಆರ್ ಡಿಸಾಲ್ವ್, ಅದಕ್ಕೆ ನಾವೇನಂತ ಕರಿತೀವಿ, KSP ಅಂತ ಹೇಳ್ತೀವಿ. ಅಯಾನಿಕ್ ಪ್ರಾಡಕ್ಟು ಮತ್ತು ಕೆ ಅಂದರೆ ಸಾಲ್ಯುಬಿಲಿಟಿ ಪ್ರಾಡಕ್ಟು ಎರಡು ಸೇಮ್ ಆಗಬಹುದಾ? ಆದಾಗ ಏನಾಗುತ್ತೆ ಅಂತಂದರೆ, when an actual amount of ions equal to the maximum amount of ions, the solution is saturated but there is no precipitation. Any addition of the ions will result in precipitation since the saturated solution can no longer dissolve any more ions. ಅಂಥದಕ್ಕೆ ಅಂದರೆ ಅಯಾನಿಕ್ ಪ್ರಾಡಕ್ಟು ಮತ್ತು ಸಾಲ್ಯುಬಿಲಿಟಿ ಪ್ರಾಡಕ್ಟು ಏನಾಗ್ಬೋದು, ಈಕ್ವಲ್ ಆಗ್ಬೋದು. ಈಕ್ವಲ್ ಆದಾಗ ಎಕ್ಸಾಕ್ಟ್ಲಿ ಸೇಮ್ ಇದೆ ಅಂದಾಗ
ಏನಾಗುತ್ತೆ ಅಂದರೆ ಪ್ರಿಸಿಪಿಟೇಷನ್ ಫಾರ್ಮೇಷನ್ ಆಗಲ್ಲ, ಬಟ್ ಸೊಲ್ಯೂಷನ್ ಏನಾಗುತ್ತೆ, ಸ್ಯಾಚುರೇಟೆಡ್ ಆಗುತ್ತೆ. ಅದೇ ಥರ ಅಯಾನಿಕ್ ಪ್ರಾಡಕ್ಟು ಈಸ್ ಮೋರ್ ದ್ಯಾನ್ KSP ಅಂತ ಇಟ್ಕೊಳ್ಳೋಣ. ಅಂದರೆ ಆ್ಯಕ್ಚುಯಲ್ ಅಮೌಂಟ್ ಆಫ್ ಅಯಾನ್ಸ್ ಲೆಸ್ ದ್ಯಾನ್ ದಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಯಾನ್ಸ್. The solution is diluted and there is no precipitation. We will expect more salt to dissolve when added, since there is still available slot in the diluted solution to accommodate these additional ions. So additional ions ಆಗ್ಬೋದು. ಅಥವಾ KSP ಅದಕ್ಕಿಂತ ಅಯಾನಿಕ್ ಪ್ರಾಡಕ್ಟ್ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ when the actual amount of ions is more than the maximum amount of ions, the solution is super saturated and it has to precipitate out the excess ions that it cannot handle in a solution. The resultant solution will become precipitate. ಯಾವಾಗ precipitate ಆಗುತ್ತೆ ಅಂತಂದರೆ ನಿಮ್ಮ ಅಯಾನಿಕ್ ಪ್ರಾಡಕ್ಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ದಿ KSP. ಅವಾಗಷ್ಟೇ ಪ್ರಿಸಿಪಿಟೇಟ್ ಆಗುತ್ತೆ, ಇಲ್ಲ ಅಂದರೆ ಪ್ರಿಸಿಪಿಟೇಟ್ ಆಗಲ್ಲ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಸೊಲ್ಯೂಷನ್ ಏನಾಗುತ್ತೆ, ಸೂಪರ್ ಸ್ಯಾಚುರೇಟೆಡ್ ಆಗುತ್ತೆ. ಇಟ್ ಕೆನಾಟ್ ಟೇಕ್ ಸಮ್ ಮೋರ್ ಅಯಾನ್ಸ್ ಟು ಡಿಸಾಲ್ವ್ ಇನ್ ಇಟ್. ಸೊ ಮ್ಯಾಕ್ಸಿಮಮ್ ಅಯಾನ್ಸು ಆಲ್ರೆಡಿ ಅದರಲ್ಲಿದೆ, ಅದಕ್ಕೆ ಹಾಕಿದ್ರೆ ಏನಾಗುತ್ತೆ, ಸೂಪರ್ ಸ್ಯಾಚುರೇಟೆಡ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಪ್ರಿಸಿಪಿಟೇಷನ್ ಆಗುತ್ತೆ. ಸಿಗ್ನಿಫಿಕೆನ್ಸ್ ಆಫ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್, ಇದುವರೆಗೂ ನಾನು ಹೇಳಿದ್ದೆಲ್ಲ ಹಳೇದು, ಆಲ್ರೆಡಿ ನೀವು ಸೆಕೆಂಡ್ ಸೆಮ್ಮಲ್ಲಿ ಓದಿದ್ದೀರ. ಅದನ್ನು ಬ್ರಿಡ್ಜ್ ಮಾಡೋದಕ್ಕೆ ಈ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಸಿಗ್ನಿಫಿಕೆನ್ಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ನ ಅವ್ರು ಹೇಳ್ತಾ ಇದ್ದಾರೆ. ಪ್ರಿಸಿಪಿಟೇಷನ್ ಆಫ್ ದಿ ಸಲ್ಯೂಟ್ ಅಕರ್ಸ್ ವೆನ್ ದಿ ಅಯಾನಿಕ್ ಪ್ರಾಡಕ್ಟ್ ಎಕ್ಸೀಡ್ಸ್ ದಿ KSP. ಅಂದರೆ ನಿಮ್ಗೆ ಯಾವಾಗ ಪ್ರಿಸಿಪಿಟೇಷನ್ ಬರುತ್ತೆ ಅಂತಂದರೆ ಅಯಾನಿಕ್ ಪ್ರಾಡಕ್ಟು ಅಯಾನಿಕ್ ಪ್ರಾಡಕ್ಟ್ಗಿನ್ನ KSP ಜಾಸ್ತಿ ಆಗಬೇಕು. The precipitation of the solute occurs when the ionic product exceeds the KSP. ಅಯಾನ್ ಪ್ರಾಡಕ್ಟು ಜಾಸ್ತಿ ಇರಬೇಕು ದ್ಯಾನ್ ದಿ KSP, ಅವಾಗ ಆಗುತ್ತೆ, ಇಲ್ಲದರೆ ಆಗಲ್ಲ. A favorable condition for precipitate of any electrolyte to occur is that the concentration of its ion exceeds the solubility product. This is obtained only when the concentration of any one of the ion is increased. Thus, by adding a common ion, the ionic product is increased, leading to the precipitation. ಸೊ ನಿಮಗೆ ಪ್ರಿಸಿಪಿಟೇಷನ್ ಆಗಬೇಕು ಅಂತಂದರೆ ಕಾಮನ್ ಅಯಾನ್ನ ನಾವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆ್ಯಂಡ್ ಕಾಮನ್ ಅಯಾನ್ ಎಫೆಕ್ಟ್ ಇಸ್ ಎ ವೆರಿ ಪವರ್ಫುಲ್ ಫೆನಾಮಿನಾ ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ಎ ಲ್ಯಾಬ್ ಸೊ ದಟ್ ವಿ ಕ್ಯಾನ್ ಗೆಟ್ ಸಾಲ್ಟ್ ಅನಾಲಿಸಿಸ್ ಇರ್ಬೋದು, ಅಥವಾ ಪ್ರಿಸಿಪಿಟೇಷನ್ ಫಾರ್ಮಲ್ಲಿ ನಾನು ಹೊರಗಡೆ ತೆಗಿಬೇಕು ಅಂದಾಗ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದರದ್ದು ಅಪ್ಲಿಕೇಶನ್ ಅಂತ ನೀವು ತೊಗೊಳ್ಳೋದಾದರೆ ಪ್ರಿಸಿಪಿಟೇಷನ್ ಆಫ್ ಸಲ್ಫೇಟ್ಸ್ ಆಫ್ ಗ್ರೂಪ್ 2 ಏನಿದೆಯಲ್ಲ, ಅದು ಏನಾಗುತ್ತೆ ಅಂದರೆ ನೀವು ಗ್ರೂಪ್ 2ನಲ್ಲಿ ಏನಾಗುತ್ತೆ, ಗ್ರೂಪ್ ರಿಯೇಜೆಂಟ್ ಯಾವ್ದು ಯೂಸ್ ಮಾಡ್ತಾ ಇದ್ವಿ, ಬೇಸಿಕ್ ರಾಡಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದಾಗ ಹೈಡ್ರೋಜನ್ ಸಲ್ಫೈಡ್ನ ಯೂಸ್ ಮಾಡ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಅಯಾನ್ಸ್ ಗೆಟ್ ಪ್ರಿಸಿಪಿಟೇಟೆಡ್ ಆ್ಯಸ್ ದೇ ಸಲ್ಫೈಡ್ಸ್ ಆಗಿ ಪ್ರಿಸಿಪಿಟೇಟ್ ಆಗುತ್ತೆ. To precipitate the sulfides of group 2, hydrogen sulfide gas is passed through the original solution in presence of hydrogen chloride. ಸೊ ನಿಮಗೆ ಸೆಕೆಂಡ್ ಗ್ರೂಪಲ್ಲಿ ನಿಮ್ಮದು ರ್ಯಾಡಿಕಲ್ಸ್ ಏನಿದೆಯಲ್ಲ ಅದು ಪ್ರಿಸಿಪಿಟೇಟ್ ಔಟ್ ಆಗಬೇಕು ಅಂತಂದರೆ ಅದಕ್ಕೆ ನಾನು ಏನು ಮಾಡಬೇಕು, ಹ್ಯಾವ್ ಟು ಮೇಂಟೈನ್ ದಿ acidic condition. I am going to pass H2S gas, thereby my salt get precipitate as the sulfide only in presence of ಹೈಡ್ರೋಜನ್ ಕ್ಲೋರೈಡ್. HCl ಪ್ರೆಸೆನ್ಸಲ್ಲಿ ಮಾತ್ರ ಹಾಗಾಗುತ್ತೆ. ಯಾಕೆ ಅಂದರೆ HCl ಸ್ಪ್ಲಿಟ್ ಆದಾಗ H+ನ ಕೊಡುತ್ತೆ. H+ ಏನಾಯಿತು, ಕಾಮನ್ ಅಯಾನ್ ಆಯಿತು. ಆವಾಗ ಏನಾಗ್ತಾ ಇದೆ, ವಿ ಶಿಫ್ಟ್ ದಿ ಎಬೋ ಈಕ್ವಿಲಿಬ್ರಿಯಮ್ ಟು ದಿ ಲೆಫ್ಟ್ ಅಕಾರ್ಡಿಂಗ್ ಟು ಲೀಚೆಟ್ಲಿಯಸ್ ಪ್ರಿನ್ಸಿಪಲ್. ಸೊ ಆವಾಗ ಏನಾಗುತ್ತೆ ಅಂದರೆ ಲೀಚೆಟ್ಲಿಯಸ್ ಪ್ರಿನ್ಸಿಪಲ್ ಪ್ರಕಾರ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ, ದೇರ್ ಬೈ S2 ಮೈನಸ್ ಅಯಾನ್ಸ್ ಜಾಸ್ತಿ ಆಗುತ್ತೆ, ಹಂಗಾಗಿ ಪ್ರಿಸಿಪಿಟೇಷನ್ ಫಾರ್ಮೇಷನ್ ಆಗುತ್ತೆ. ದ ಅಡಿಷನ್ ಆಫ್ HCl ಟು ದಿ ಸೊಲ್ಯೂಷನ್ ಸಪ್ರೆಸಸ್ ದಿ ionization of H2S, thereby lowering the concentration of sulfide ions in a manner just enough to exceed the solubility product of group 2 sulfides. In this way, the second group cations such as copper, lead and cadmium get precipitated as copper sulfate, lead sulfate and cadmium sulfate. ಅಂದ್ರೇನು, ನೀವು ಸೆಕೆಂಡ್ ಗ್ರೂಪಲ್ಲಿ ನಿಮ್ಮ ರ್ಯಾಡಿಕಲ್ ಏನಿದೆಯಲ್ಲ, ಬೇಸಿಕ್ ರ್ಯಾಡಿಕಲ್ ಏನಿದೆಯಲ್ಲ, ಅದು ಪ್ರಿಸಿಪಿಟೇಟ್ ಔಟ್ ಆಗಬೇಕು ಅಂತಂದರೆ ಹ್ಯಾವ್ ಟು ಡೂ ದಿ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ HCl ಮಾಡಿದಾಗ ಏನಾಗುತ್ತೆ, H+ ಅಯಾನ್ ಫಾರ್ಮೇಷನ್ ಆಗುತ್ತೆ, H+ ಅಯಾನ್ ಕಾಮನ್ ಅಯಾನ್ ಆಗುತ್ತೆ. ಅವಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ. ಅಡಿಷನ್ ಆಫ್ HCl ಏನು ಮಾಡುತ್ತೆ ಅಂದರೆ ಸಪ್ರೆಸಸ್ ದಿ ಅಯನೈಸೇಷನ್ ಆಫ್ H2S,
thereby lowering the concentration of sulfide ions. In this manner, just enough to exceed the solubility product. ಎಕ್ಸೀಡ್ ಆಗೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅಯಾನ್ಸ್ನ ಅದು ಸಪ್ಲೈ ಮಾಡುತ್ತೆ, ಎಕ್ಸೆಸ್ ಆಗಿರೋದನ್ನ ಮಾಡೋದಿಲ್ಲ. ಅದೇ ಥರ ಪ್ರಿಸಿಪಿಟೇಷನ್ ಆಫ್ ಸಲ್ಫೈಡ್ಸ್ ಇನ್ ಗ್ರೂಪ್ ತ್ರೀನಲ್ಲಿರುವಂಥದ್ದಕ್ಕೆ ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತೀವಿ ನಾವು ಗ್ರೂಪ್ ತ್ರೀನಲ್ಲಿ. ಸೊ ಅದನ್ನು ಮಾಡಬೇಕು ಅಂತಂದರೆ ಏನಾಗುತ್ತೆ ಅಂತ, ಗ್ರೂಪ್ 3 cations are precipitated as hydroxide by ammonium hydroxide in presence of ammonium chloride ಹಾಕೊಳ್ತಾ ಇದ್ದೀವಿ ನಾವು. ಥರ್ಡ್ ಗ್ರೂಪಲ್ಲಿ ಗ್ರೂಪ್ ರಿಯೇಜೆಂಟ್ ಯಾವುದು ಯೂಸ್ ಮಾಡ್ತಾ ಇದ್ದೀವಿ, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್ ಯೂಸ್ ಮಾಡ್ತಾ ಇದ್ದೀವಿ. ಎಬೋ ಕೇಸಲ್ಲಿ ಏನಾಗ್ತಾ ಇದೆ, ವಿ ಆರ್ ಗೋಯಿಂಗ್ ಟು ಡೂ ದಿ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡ್ ಏನು ಮಾಡುತ್ತೆ, NH4ನ ಸಪ್ಲೈ ಮಾಡುತ್ತೆ. ಅದೇ ಥರ ಅಮೋನಿಯಂ ಹೈಡ್ರಾಕ್ಸೈಡ್ ಸ್ಪ್ಲಿಟ್ ಆದಾಗ ಏನಾಗುತ್ತೆ, NH4 + OH- ಆಗುತ್ತೆ. Thus, with the addition of the common ion NH4+, the equilibrium will shift towards the left. Thereby, the concentration of the OH- ion decrease ಆಗ್ತಾ ಹೋಗುತ್ತೆ. Under these conditions, the solubility product of the hydroxides of aluminium, iron and chromium, which are present in third group, are only exceeds, and as a result, they get precipitated. However, the oxides of other cations like zinc, nickel, cobalt do not get precipitated to their higher solubility product. ಸೊ ಅದೇ ಥರ ಫೋರ್ತ್ ಗ್ರೂಪ್ ಸಲ್ಫೈಡ್ಸು ಫೋರ್ತ್ ಗ್ರೂಪಲ್ಲಿ ಪ್ರಿಸಿಪಿಟೇಟ್ ಆಗುತ್ತೆ. ಅಲ್ಲಿ ಏನು ಮಾಡಬೇಕು, ವಿ ಹ್ಯಾವ್ ಟು ಮೇಂಟೈನ್ ದಿ ಬೇಸಿಕ್ ಕಂಡೀಷನ್. ಸೆಕೆಂಡ್ ಗ್ರೂಪಲ್ಲಾದರೆ ಹ್ಯಾವ್ ಟು ಮೇಂಟೈನ್ ದಿ ಅಸ್ಟಿಕ್ ಕಂಡೀಷನ್. ಫೋರ್ತ್ ಗ್ರೂಪ್ ಆದರೆ ಹ್ಯಾವ್ ಟು ಮೇಂಟೈನ್ ದಿ ಬೇಸಿಕ್ ಕಂಡೀಷನ್. ಫೋರ್ತ್ ಗ್ರೂಪಲ್ಲಿ ಏನು ಯೂಸ್ ಮಾಡ್ತೀವಿ ನಾವು, HDS ಯೂಸ್ ಮಾಡ್ತೀವಿ. ಬಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಪಾಸ್ ದಿ H2S ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್. ಸೆಕೆಂಡ್ ಗ್ರೂಪಲ್ಲಾದರೆ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ HCl ಮಾಡ್ತೀವಿ. ಈ ಫೋರ್ತ್ ಗ್ರೂಪ್ ಆದರೆ ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಮಾಡ್ತೀವಿ. ಹೈಡ್ರಾಕ್ಸೈಡ್ ಅಯಾನ್ಸ್ OH- of ammonium hydroxide combines with the hydrogen ion of H+ of H2S to form water. Removal of H+ from the product side shift the equilibrium towards the right. This is according to Le-Chatelier's principle. In this way, the concentration of the sulfide ion increases the rate at which is enough to exceed the solubility product for precipitation of sulfides. ಹಾಗಾಗಿ ನಿಮಗೆ ಫೋರ್ತ್ ಗ್ರೂಪ್ radicals ಏನಿದೆಯಲ್ಲ, that get precipitated in fourth group only in presence of ammonium hydroxide. ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಏನಾಗುತ್ತೆ, NH4+ ಏನಿದೆಯಲ್ಲ ಅದು ಕಾಮನ್ ಅಯಾನ್ ಆಗಿಬಿಡುತ್ತೆ. ಸೊ ದಟ್ ಗೋಯಿಂಗ್ ಟು ಸಪ್ರೆಸ್ ದಿ OH- ಸಪ್ರೆಸ್ ಮಾಡುತ್ತೆ. OH- ಏನು ಮಾಡುತ್ತೆ, ವಾಟರ್ ಆಗಿಬಿಡುತ್ತೆ, H2S 2- ಆಗಿ ಉಳ್ಕೊಳ್ಳೋದು ನಿಮಗೆ. So they get precipitated as their corresponding sulfides ಆಗಿ precipitate ಆಗ್ತವೆ. Thank you, all the best.